ಆಗಸ್ಟ್ ಮೊದಲನೇ ವಾರದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಸೊ ಹಂಗಾಗಿ ನಾನು ಈಗಲೇ ತಮ್ಮಲ್ಲಿ ಬೇಡಿಕೆ ಇಟ್ಟಿರ್ತೀನಿ, ದಯಮಾಡಿ ಎಲ್ಲರೂ ಬರಬೇಕು ಅಂತ. ಇಲ್ಲಪ್ಪ, ಇಲ್ಲ, ತುಂಬ ಸೀಕ್ವೆನ್ಸ್ಗಳು ನಾವೇನೇನು ತೆಗೆದಿದ್ದೀವಿ ನಾನು ಲೈವ್ ಆಗಿ ನೋಡಿರೋದು. ನಾನು ಲೈವ್ ಆಗಿ ನೋಡಿ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ, ಒಂದಷ್ಟು ಜನ ಗಂಡು ಮಕ್ಕಳನ್ನ ಹೆಣ್ಮಕ್ಳನ್ನ ಇಂಟರ್ವ್ಯೂ ಮಾಡಿ ಆ ಸಿಚುವೇಶನ್ಸ್ ಹಂಗಿದೆ. ಸೊ ಹಂಗಾಗಿ ಅದು ನಿಮ್ಗೆ ನೋಡಿದಾಗ ಅರ್ಥ ಆಗತ್ತೆ. ಅಂದರೆ ಪ್ರತಿಯೊಂದು ಪಾತ್ರ, ಉದಾಹರಣೆಗೆ ಈಗ ಡ್ರ್ಯಾಗನ್ ಮಂಜುವಿಂದ ಹಿಡಿದು ಕೊನೆಯದೊಂದು ಪಾತ್ರ ಮಾಡೋವರೆಗೂ ಎಲ್ಲ ಪಾತ್ರನೂ ನಾನು ಇಂಟರ್ವ್ಯೂ ಮಾಡಿ ನನ್ನ ಹತ್ರ ಫುಟೇಜ್ ಇಟ್ಕೊಂಡಿದ್ದೀನಿ. ಕೆಲವೆಲ್ಲನೂ ಅದು ನಾನು ಹೊರಗಡೆ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಕೆಲವೆಲ್ಲ ಬೇಡ ಅಂದಾಗ ಡೆಫಿನೆಟಾಗಿ ನಾವು ಅವ್ರಿಗೆ ಒಬ್ಲೈಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಅಗೇನ್ ತಿರ್ಗಾ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಕ್ಕೆ. ಸರ್ ಈಗ ಕರೆಕ್ಟು, ನಾನೇನು ಹೇಳ್ತೀನಿ, ಅಂಡರ್ 18 ಏನು ಮಕ್ಕಳಿದ್ದಾರೆ ಅವರು ಮಾಲ್ಗೆ ಬರೋಕ್ಕಾಗಲ್ಲ. ಅವ್ರು ಬರೋದು ಬೇಡ ಪಾಪ, ಅವ್ರಿಗೆ ಪರ್ಮಿಷನ್ ಇಲ್ಲ. ಆ್ಯಸ್ ಇಟ್ ಈಸ್ ನಮಗೆ ಸಿಂಗಲ್ ಥಿಯೇಟರ್ಸ್ ಏನಿದೆ ಅಲ್ಲಿಗೆ ಬಂದು ಅವ್ರು ನೋಡ್ಬೋದು. ಏನು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಏನೋ ಒಂದು ಹೇಳಕ್ಕೆ ಹೊರಟಿದ್ದೀವಿ ನಾವು ಅದರಲ್ಲಿ. ಸೊ ಹಂಗಾಗಿ ಬರೋಕ್ಕೆ ಹೇಳ್ತಾ ಇದ್ದೀನಿ ನಾನು ಅದನ್ನು. ಸರ್ ಖಂಡಿತವಾಗ್ಲೂ ಅಪ್ಲೈ ಆಗತ್ತೆ. ಯಾಕೆಂದರೆ ನಮಗೆ ಎಲ್ಲಿಗೆ ಖಂಡಿತವಾಗ್ಲೂ ಅಲ್ಲಿಗೂ ಅಪ್ಲೈ ಆಗತ್ತೆ. ನಾನು ಅವ್ರನ್ನ ಯಾಕೆ ನೋಡೋಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮದೇ ಅಲ್ವಾ ಇದು ವಿಷಯ, ನೋಡಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಆದರೆ ನಿಮ್ಮ ಕೈಲಾದರೆ ಏನೋ ತಿದ್ಕೋಬೋದಾ ಅಂತ ಹೇಳೋ ವಿಷಯ ಅಷ್ಟೇ, ಇನ್ನೇನಿಲ್ಲ. ಅದರಲ್ಲಿ ಎರಡೂ ಇದೆ ಸರ್. ಬೆಂಕಿ ಮುಂದೆ ಬೆಣ್ಣೆನೂ ಇದೆ, ಬೆಂಕಿನೂ ಇದೆ. ಸರ್ ದಯಮಾಡಿ ನೀವು ಸಿನಿಮಾ ನೋಡ್ಬಿಟ್ಟು ನಮ್ಗೆ ಹೇಳಿ ಸರ್, ಪ್ಲೀಸ್. ಸರ್ ಮೂರ್ತಿಗಳೇ, ಅಲ್ಲಪ್ಪ, ಇವತ್ತೇನು ಸಮಾಜದಲ್ಲಿ ನಡೀತಾ ಇದೆ ಅದರದ್ದು ಕೆಲವು ವಿಷಯಗಳನ್ನ ತಗೊಂಡಿರೋದು ಸರ್. ಹೌದು. ಸರ್ ಈಗ ಕಾಂಟ್ರಾಸ್ಟ್ ಆಗತ್ತೆ. ಅಂದರೆ ಅವ್ರು ಹೇಳ್ತಿರೋ ನೋವಿನ ಕತೆಗೆ ಇವತ್ತು ನೀವೇನು ಅನುಭವಿಸ್ತಾ ಇದ್ದೀರಾ ಅನ್ನೋದು ಕಾಂಟ್ರಾಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾವಾಗಲೂ ಚರಣ್ ಅದೊಂದು ಸ್ಟೈಲ್ ಇದೆ. ಅಂದರೆ ಇಲ್ಲಿ ನೋವಿದ್ರೆ ಅಲ್ಲಿ ದುಃಖ ಇದ್ದರೆ ಇಲ್ಲಿ ನೀವೆಷ್ಟು ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಂಪ್ಯಾರಿಸನ್ ಕೊಡೋಕೆ ಹೋಗ್ತೀವಿ. ಹಾಂ, ಹೌದು. ಸರ್ ಇಲ್ಲೇನಾಗುತ್ತೆ, ಬರೀ ಫೋಕ್ ಸಾಂಗ್ ಇವತ್ತು ನಾವು ಸುಮ್ಮನೆ ಹಂಗೆ ಬಿಟ್ಟರೆ ಒಂದಷ್ಟು ವ್ಯೂಸ್ ಮಾತ್ರ ಆಗ್ತಾ ಇದೆ. ಆದರೆ ಯಾವಾಗ ಇದಕ್ಕೆ ಒಂದಷ್ಟು ವಿಷಯಗಳನ್ನ ತುಂಬಿಸಿ ಹೇಳ್ತೀವಿ, ಎಸ್ ಇದೊಂದು ಫೋಕ್ ಸಾಂಗ್ ಒಂದು ತಿರ್ಗಾ ಒರಿಜಿನಲ್ ಸಾಂಗ್ ಹೋಗ್ತಾರೆ ಅವರು. ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೆ. ಓ ಇದು ಈ ಸಾಂಗ್ ಅಲ್ವಾ ಅಂತ. ಯಾ ಪ್ರಿಪ್ರೇಷನ್ ಫಾರ್ ದ ಸೆನ್ಸಾರ ಇಲ್ಲ, ಯಾಕಂದ್ರೆ ಕೆಲವು ವಿಷಯ ಪಾಪ ಅವರು ಕೇಳ್ತಾರೆ, ಇದಕ್ಕೇನು ಆನ್ಸರ್ ಹೇಳಿ, ವೈ ಡ್ಯೂ ನೀಡ್ ದ. ಸರ್ ಅವ್ರ ಪ್ರಿಪ್ರೇಷನ್ ಇಲ್ಲ. ನಾನು ಕೇಳಿದೆ, ಏನು ಪ್ರಿಪ್ರೇಷನ್ ಇಲ್ಲ, ಆನ್ ಸ್ಪಾಟ್ ಅಲ್ಲಿ ಕೂತಾಗ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡೋರು. ಬಟ್ ಹಿ ಹ್ಯಾಸ್ ಪ್ರೂಫ್ ಫಾರ್ ಎವ್ರಿಥಿಂಗ್. ಅಂಡ್ ಏನಂದ್ರೆ ಒಬ್ಬ ಮನುಷ್ಯ ಅಷ್ಟು ಕಾನ್ಫಿಡೆಂಟ್ ಆಗಿದ್ರೆ, ಕೆಲಸ ಚೆನ್ನಾಗಿ ಮಾಡಿದ್ರೆ ಮಾತ್ರನೇ ಕಾನ್ಫಿಡೆನ್ಸ್ ಇರಕ್ಕೆ ಸಾಧ್ಯ. ಯಾ ಸರ್ ಕಾಣಿಸಿಲ್ಲ, ಅವ್ರು ಇರೋದೇ ಇಂಟೆಲಿಜೆಂಟ್. ನಾನು ಹೆಂಗ್ ಸರ್ ಹೇಳೋದ, ನಾನು ಇಂಟೆಲಿಜೆಂಟ್ ಅಂದ್ರೆ ಹೆಂಗೆ ಸರ್, ನಾನೊಬ್ಬ ಅಜ್ಞಾನಿ ಅಷ್ಟೇ ಸರ್, ಇನ್ನೇನಿಲ್ಲ. ಇಲ್ಲ, ಸೆನ್ಸಾರ್ ಆಫೀಸರ್ಗೆ ಹೇಳ್ತಾ ಇದ್ರು, ಸರ್ ನಮ್ಮಪ್ಪ ನನ್ ತುಂಬಾ ಹೊಡೆಯೋರು ಸರ್ ಅಂತ. ಅಲ್ಲ, ಅವ್ರಿಗೆ ಹೇಳಿದ್ರು ನಮ್ಮಪ್ಪ ನನ್ ತುಂಬಾ ಹೊಡಿತಾ ಇದ್ರು ಅಂತ. ಅವ್ರು ಯಾಕೆ ಅಂದ್ರು, ಸರ್ ಯಾವಾಗ್ಲೂ B+C ಹಿಂಗ್ ತಗೋತಾ ಇದ್ದೆ, ಮೇಲಿಂದ ಇವತ್ತು ಖುಷಿ ಪಟ್ಟಿರ್ತಾರೆ ಸರ್, A ತಗೊಂಡಿದೀನಿ, ಥ್ಯಾಂಕ್ ಯು ಸರ್, ಕೈ ಮುಗಿದು ಹೊರಗಡೆ ಬಂದ್ರು. A+ ಕೊಟ್ಟಿಲ್ವಲ್ಲ. ಅಲ್ಲ ಅದು ಹೇಳಿದ್ರು, ನಾನು ಸಲಗಾನು ಇದು A ಬಿಡಿ ಸರ್, ನಾನು A⁴ ಬಿಡಿ ಸರ್ ಹೋಗ್ಲಿ, ನೀವ್ A² ಬಿಡಿ ಅಂತ ಕಳ್ಸಿದ್ರು. ಅಲ್ಲೂ ಸೇಮ್ ಇದೇ ತರ, ಸರ್ ನಾನು ಅಜ್ಞಾನಿ, ನಾನು ಓದಿಲ್ಲ ಅಂದ್ರು. ಇಷ್ಟು ದೊಡ್ಡ ಹೆಸರು ಮಾಡಿದಿರಲ್ಲ ವಿಜಯ್ ಅವರೇ ನೀವು, ಹಿಂಗ್ ಅಂತೀರಾ ಅಂತ ಕೇಳಿದ್ರು ಅವರು. ನಾನು ಶೂಟಿಂಗ್ ಮಾಡುವಾಗಲೇ ಹೇಳ್ಬಿಟ್ಟಿದ್ದೆ ಅವ್ರಿಗೆ ಏನೇ ಬರೋದು ಅಂದ್ರೆ. ಎ ಅಂತ ಅಂದ್ರೆ ಜಸ್ಟ್ ಬರೀ ಒಂದು ಡೈಲಾಗ್ ಇರೋದ್ರಿಂದ
ಮಾಸ್ತಿಯವರು ಡೈಲಾಗು ಇದು ಆ ಥರ ಅಲ್ಲ. ಅಂತ ಅಂದರೆ ಆ್ಯಕ್ಷನ್ಗಳು ಜಾಸ್ತಿ ಇದ್ದರೂ ಕೂಡ ನಮ್ಮ ಮೂವಿಲಿ ಒಂದು 5ರಿಂದ 6 ಫೈಟ್ಗಳಿದೆ. ಆಮೇಲೆ ವೇರಿಯೇಷನ್ಸ್ ತುಂಬ ಇದೆ, ಆ್ಯಕ್ಷನ್ ಪ್ಯಾಕ್ ಆಗಿರೋದ್ರಿಂದ ಇವತ್ತು ಸರ್ಟಿಫಿಕೇಟ್ ಕೊಡೋದಕ್ಕೆ ನೋಡಿದಾಗ ರೀಸನ್ಸ್ಗಳು ಎಲ್ಲ ಸೇರೋಣ, ಇನ್ನೊಂದ್ಸರಿ ಸೇರೋಣ. ನಾನು ನಿಮ್ಮ ಹತ್ರ ಕೆಲವು ನೋಡೋಣ, ನನ್ನ ಕೈಯಲ್ಲಿ ಆಗಿರೋ ಪ್ರೂಫ್ನ, ಅಂದರೆ ಕೆಲವು ಪ್ರೂಫ್ ತೋರ್ಸೋಕ್ಕಾಗೋದಿಲ್ಲ, ಕೆಲವು ಪ್ರೂಫ್ನ ತಮ್ಮ ಹತ್ರ ಹಂಚ್ಕೋತೀನಿ. ಹಿಂಗೆ ಸ್ಕ್ರೀನ್ ಮೇಲೆ ಹಾಕಬೇಕು ಅಂತ ಆಸೆ ಇದೆ ನನಗೆ. ನಿಮ್ಮೆಲ್ಲರ ಸಹಾಯ ತುಂಬ ದೊಡ್ಡ ಮಟ್ಟಕ್ಕಾಗತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ನೀವೆಲ್ಲ ಒಂದು ಕೂಗಿದ್ರೆ ಏನು ಬೇಕಾದರೂ ಪಾಸಿಟಿವ್ ವೇಗ್ ತರ್ಬೋದು ನೀವೆಲ್ಲರೂ. ಅದೆಲ್ಲ ತಮಗೂ ಕೂಡ, ತಮ್ಮ ಮಡ್ಲಿಗೂ ಕೂಡ ಜವಾಬ್ದಾರಿ ಆಗ್ತೀನಿ ನಾನು, ಖಂಡಿತವಾಗ್ಲೂ ನಾನು ನಿಂತ್ಕೋತೀನಿ ತಮ್ಮ ಜೊತೆಯಲ್ಲಿ.